ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ಇವತ್ತಿನ ದಿನ ಒಂದು ವಿಶೇಷವಾಗಿರುವಂತಹ ಹಾಗೂ ಮಹತ್ವದವಾದಂತಹ ನಿಮಗೆ ಉಪಯುಕ್ತವಾಗುವಂತಹ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಏಕೆಂದರೆ ನೀವು ಅತ್ಯುತ್ತಮವಾದಂತಹ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ತೀರಾ ಈ ಒಂದು ವಿಡಿಯೋವನ್ನ ನೋಡಿಲ್ಲ ಅಂದ್ರೆ. ಹೌದು, ಏಕೆಂದ್ರೆ ಬರುವಂತಹ 18/9/2025 ಅಂದರೆ ಈ ದಿನದಂದು, ಅಂದರೆ ಗುರುವಾರದ ದಿನ 999 ಪೋರ್ಟಲ್ ಜೊತೆಗೆ ಗುರು ಪುರುಷಾಮೃತ ಯೋಗ ವಿರೋಧದಿಂದ ವಿಶೇಷವಾಗಿರತಕ್ಕಂಥ ಈ ಒಂದು ದಿನ ನಾವು ಯಾವ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡಬಹುದು ಮತ್ತು ನಮ್ಮ ಎಲ್ಲ ಇಚ್ಛೆಗಳನ್ನು ಯಾವ ರೀತಿಯಾಗಿ ನೆನಸಾಗಿಸಿಕೊಳ್ಳಬಹುದು ಎಂಬುದನ್ನು ಸರಳವಾಗಿ ಇವತ್ತಿನ ದಿನ ತಿಳಿಯೋಣ. ಸೆಪ್ಟೆಂಬರ್ 18, 2025 ಒಂದು ಅತಿ ಶ್ರೇಷ್ಠವಾದಂಥ ದಿನ. ಯಾಕೆ ಗೊತ್ತಾ? ಇದು 999 ಪೋರ್ಟಲ್ ಡೇ ಅಷ್ಟೇ ಅಲ್ಲ, ಆ ದಿನ ಗುರು ಪುರುಷಾಮೃತ ಯೋಗವೂ ಕೂಡ ಇದೆ. ಇಂತಹ ಒಂದು ದೈವಿಕ ದಿನಗಳು ಜೀವನದಲ್ಲಿ ಬರುವುದು ಬಹಳ ವಿರಳ. ಇವತ್ತು ಮಾಡಿದ ಪ್ರತಿಯೊಂದು ಮಂತ್ರ, ಸಂಕಲ್ಪ, ದಾನ ಹಾಗೂ ಮಾಡಿರ್ತಕ್ಕಂಥ ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ತುಂಬಾನೇ ಬೇಗ ರಿಸಲ್ಟ್ ಅನ್ನ ಕೊಡುತ್ತೆ ಮತ್ತೆ ಸಕ್ಸಸ್ ಅನ್ನ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಐಶ್ವರ್ಯ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳಲು ಒಂದು ಉತ್ತಮವಾದಂತಹ ಅವಕಾಶ ನಿಮ್ಮದಾಗಿದೆ. ಸ್ನೇಹಿತರೆ, ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ, ಯಾವುದೇ ಆದ್ರೂ ಒಂದು ಪೂಜೆಯನ್ನ ಅಥವಾ ಯಾವುದಾದ್ರೂ ಒಂದು ಬೇಡಿಕೆಯನ್ನ ದೇವರಲ್ಲಿ ಸಲ್ಲಿಸಬೇಕು ಅಂತಂದ್ರೆ ಆ ದಿನದ ಒಂದು ನಕ್ಷತ್ರ ಮತ್ತು ಆ ದಿನದ ಒಂದು ವಿಶೇಷದ ಆಧಾರದ ಮೇಲೂ ಕೂಡ ನಮ್ಮ ಎಷ್ಟೋ ಕೆಲಸಗಳು ಸಕ್ಸಸ್ ಅನ್ನ ಕಾಣುತ್ತೆ ಬೇಗ. ಹೀಗಿರುವಾಗ ಅತ್ಯಂತ ವಿಶೇಷವಾಗಿರುವಂತಹ ಈ ಒಂದು ಗುರುವಾರದ ದಿನ ಅಂದರೆ ಸೆಪ್ಟೆಂಬರ್ 18 ವಿಶೇಷವಾಗಿ 999 ಪೋರ್ಟಲ್ ಅಷ್ಟೇ ಅಲ್ಲದೆ ಯೂನಿವರ್ಸ್ ನಿಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ಣವಾಗಿ ಸಾಕಾರಗೊಳಿಸುತ್ತದೆ. 999 ಎಂಬುದು ಕೇವಲ ಸಂಖ್ಯೆ ಅಲ್ಲ, ಅದೊಂದು ಪ್ರಾರಂಭದ ಸಂಕೇತ. ನಿಮ್ಮ ಯಾವುದೇ ಹಳೆಯ ತೊಂದರೆಗಳಾಗಿರಬಹುದು, ನೋವುಗಳಾಗಿರಬಹುದು, ಕಷ್ಟಗಳಾಗಿರ್ಬೋದು, ಆ ಎಲ್ಲ ಕಷ್ಟಗಳು ಮುಗಿಬೇಕು ಅಂದ್ರೆ ನೀವು ಈ ದಿನ ಅಂದ್ರೆ ಸೆಪ್ಟೆಂಬರ್ 18ನೇ ತಾರೀಕು ಗುರುವಾರ ದಿನ ಮಾಡಿರ್ತಕ್ಕಂತಹ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಎಲ್ಲ ಕನಸುಗಳನ್ನು ವಾಸ್ತವಿಕತೆಗೆ ತರುತ್ತದೆ. ಇದು ಮನಸ್ಸಿನಲ್ಲಿ ಇಡುವ ಒಂದು ಬಯಕೆಗಳನ್ನು ನೀವು ಒಂದು ಯೂನಿವರ್ಸ್ಗೆ, ಬ್ರಹ್ಮಾಂಡಕ್ಕೆ ಒಂದು ಸಲ್ಲಿಸುವುದರಿಂದ ಆ ಬ್ರಹ್ಮಾಂಡ ಅಂದ್ರೆ ಯೂನಿವರ್ಸ್ ತುಂಬಾನೇ ಬೇಗ ಅವನ್ನೆಲ್ಲ ಸಕ್ಸಸ್ ಅನ್ನ ಮಾಡತ್ತೆ. ಹೌದು, ಅದರಲ್ಲೂ ಗುರುವಾರ ಅಂದ್ರೆ ಗುರುವಿನ ಅನುಗ್ರಹ ಇರ್ತಕ್ಕಂಥ ಒಂದು ವಾರ. ಈ ದಿನ ವಿಶೇಷವಾಗಿ ಪುಷ್ಯ ನಕ್ಷತ್ರ ಇರೋದ್ರಿಂದ ಇದನ್ನ ನಾವು ಗುರು ಪುರುಷಾಮೃತ ಯೋಗ ಅಂತ ಹೇಳ್ತೀವಿ. ಈ ದಿನದಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಪೂಜೆಗಳಾಗಿರಬಹುದು, ಎಲ್ಲ ದಾನಗಳು ಶಾಶ್ವತವಾಗಿ ಮಂಗಳಕರವಾಗಿರ್ತದೆ ಎಂದು ಹೇಳಲಾಗ್ತದೆ. ಹಾಗಾದ್ರೆ ಈ ಒಂದು ದಿನ ಏನನ್ನ ಮಾಡಬೇಕು ಎಂಬುದಾದ್ರೆ, ಮೊದಲು ಬೆಳಗ್ಗೆ ಅಥವಾ ಸಂಜೆ ಅಂದ್ರೆ ಬೆಳಗ್ಗೆ 9:09ಕ್ಕೆ ಅಥವಾ ರಾತ್ರಿ 9:09ಕ್ಕೆ ಮಾಡಬಹುದು. ಸಾಧ್ಯವಾದಷ್ಟು ಬೆಳಗ್ಗೆ 9:09ಕ್ಕೆ ಈ ಒಂದು ಕೆಲಸವನ್ನ ಅಥವಾ ಈ ಒಂದು ರೆಮಿಡಿಯನ್ನ ನೀವು ಮಾಡಬಹುದು. ಬೆಳಗ್ಗೆ ಬೇಗ ಎದ್ದು ಸ್ನಾನ ಕಾರ್ಯಾದಿಗಳನ್ನೆಲ್ಲ ಮುಗಿಸಿ ನಿಮ್ಮ ಮನೆ ದೇವರಲ್ಲಿ ಧೂಪ ದೀಪಗಳನ್ನು ಹಚ್ಚಿ ಸಕಾರಾತ್ಮಕವಾದಂತಹ ಒಂದು ನಗುವಿನೊಂದಿಗೆ ಈ ದಿನವನ್ನು ಆರಂಭ ಮಾಡಿ. ನಂತರ ದೇವರ ಮುಂದೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಒಂದು ಮಂತ್ರವನ್ನು 9 ಬಾರಿ ಹೇಳಿ. ನಂತರ ನಿಮ್ಮ ಮನದ ಆಸೆಯನ್ನು ಅಂದ್ರೆ ನಿಮ್ಮ ಇಚ್ಛೆಯನ್ನು 9 ಬಾರಿ ನೆನಪು ಮಾಡಿಕೊಳ್ಳಿ. ನಂತರ ನಾವು ಹೇಳುವಂತಹ ಈ ಒಂದು ಉಪಾಯವನ್ನ ನೀವು ಮಾಡಬಹುದು. ಮತ್ತು ಈ ಒಂದು ಉಪಾಯ ಅಥವಾ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೆ ನೀವು 9 ಕಡ್ಡಿಗಳನ್ನ ಬಳಸಬೇಕು. ಅಂದ್ರೆ ಮ್ಯಾಚ್ ಬಾಕ್ಸ್ ನಲ್ಲಿ ಇರ್ತಕ್ಕಂಥ ಬೆಂಕಿ ಕಡ್ಡಿಗಳನ್ನ ಬಳಸಬೇಕು. ಅದರ ಜೊತೆ ಕೆಂಪು ದಾರ, ಹೌದು, ಈ ಒಂದು ಕೆಂಪು ದಾರ ಮತ್ತು ಇದರ ಜೊತೆ ಒಂದು ಪ್ಲೇಟ್ ಅನ್ನ ತೆಗೆದುಕೊಳ್ಳಿ. ನಂತರ ಪ್ರತಿಯೊಂದು ಕಡ್ಡಿಯ ಮೇಲೂ 999 ಅಂತ ಬರೆಯುತ್ತಾ ಹೋಗಿ. ಈ ರೀತಿಯಾಗಿ 9 ಕಡ್ಡಿಗೂ ಕೂಡ 999 ಅಂತ ಹೇಳಿ ಬರೆಯುತ್ತಾ ಹೋಗಿ. ನಂತರ ಎಲ್ಲ ಕಡ್ಡಿಗಳನ್ನು ಒಟ್ಟಾಗಿ ಸೇರಿಸಿ ನಿಮ್ಮಲ್ಲಿ ಇರುವಂತಹ ಕೆಂಪು ದಾರವನ್ನು ಬಳಸಿ ಗಂಟನ್ನು ಹಾಕಿ. ಅಂದರೆ 9 ಸುತ್ತು ಸುತ್ತಿ ನಂತರ ಗಂಟನ್ನು ಹಾಕಿ. ಅಥವಾ ಕೆಂಪು ದಾರವಿಲ್ಲವೆಂದರೆ ಬಿಳಿ ದಾರವನ್ನು ತೆಗೆದುಕೊಂಡು ಅದಕ್ಕೆ ಕೆಂಪು ಬಣ್ಣವನ್ನು ಹಚ್ಚಿ ಕೆಂಪು ದಾರವನ್ನಾಗಿ ಕೂಡ ಮಾಡಬಹುದು. ಈ ರೀತಿಯಾಗಿರ್ತಕ್ಕಂಥ ದಾರವನ್ನು 9 ಬಾರಿ ಆ ಒಂದು ಕಡ್ಡಿಗೆ ಸುತ್ತಿ ನಂತರ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಚ್ಚಿ, ಆ ಒಂದು ಕಡ್ಡಿಯ ಗಂಟಿಗೆ ತುಪ್ಪವನ್ನು ಹಚ್ಚಿ ನಂತರ ನೀವು ಕೈಯಲ್ಲಿ ಹಿಡಿದು ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಿ. ಒಂದು 5 ನಿಮಿಷಗಳ ಕಾಲ. ಅಂದ್ರೆ ಈ ಒಂದು ಸಮಯದಲ್ಲಿ ಅಂದ್ರೆ 9:09ಕ್ಕೆ ಬೆಳಗ್ಗೆ ಅಥವಾ ರಾತ್ರಿಯ ಸಮಯದಲ್ಲಿ ಈ ಒಂದು ಟೆಕ್ನಿಕ್ ಅನ್ನ ನೀವು ಮಾಡಬಹುದು. ಈ ರೀತಿಯಾಗಿ ಈ ಕಡ್ಡಿಯನ್ನು 2 ಕೈಯಲ್ಲಿ ಹಿಡಿದು ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಿ. ಅಂದರೆ ನಿಮ್ಮ ಮ್ಯಾಕ್ಸಿಮಮ್ 3 ವಿಷಯಗಳನ್ನ ಹೇಳಬಹುದು. ಅಂದ್ರೆ ನಿಮ್ಮ 3 ಇಚ್ಛೆಗಳನ್ನ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಬಹುದು ಈ ಒಂದು ವಿಧಾನದ ಮೂಲಕ. ನಂತರ ನಿಮ್ಮ ಇಚ್ಛೆಗಳನ್ನು, ನಿಮ್ಮ ಬಯಕೆಗಳನ್ನು ಯೂನಿವರ್ಸ್ಗೆ ಹೇಳುತ್ತಾ ಹೋಗಿ. ಈಗಾಗಲೇ ನನ್ನ ಈ ಎಲ್ಲ ಇಚ್ಛೆಗಳು ಈಡೇರಿದೆ. ಅಂದ್ರೆ ನನಗೆ ಇವಾಗ ಕೆಲಸ ಸಿಕ್ಕಿದೆ, ಆಲ್ರೆಡಿ ನಾನು ಅಂದುಕೊಂಡಂತಹ ಕೆಲಸ ಸಿಕ್ಕಿದೆ. ನನಗೆ 5 ಲಕ್ಷ ಹಣ ಸಿಕ್ಕಿದೆ. ಇದರಿಂದ ನಾನು ತುಂಬಾನೇ ಖುಷಿಯಾಗಿದ್ದೀನಿ. ಮತ್ತು ನನಗೆ ಈ ಮದುವೆ ಆಗಿದೆ, ನಾನು ಅಂದುಕೊಂಡಂತಹ ಹುಡುಗಿಯ ಜೊತೆ ನನ್ನ ಮದುವೆ ಆಗಿದೆ. ಈ ರೀತಿಯಾಗಿ ನಿಮ್ಮ 3 ವಿಷಯಗಳನ್ನ ನೀವು ಯೂನಿವರ್ಸ್ಗೆ ಹೇಳಬೇಕು. ಈಗಾಗಲೇ ಆ ಎಲ್ಲ ವಿಷಯಗಳು ಆಗಿದೆ ಎಂದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೇಳಿ. ಈ ಒಂದು ವಿಧಾನದಲ್ಲಿ ನೀವು ಅತ್ಯಂತ ಖುಷಿಯಾಗಿ ವ್ಯಕ್ತಪಡಿಸುತ್ತಾ, ಸಂತೋಷವನ್ನು ವ್ಯಕ್ತಪಡಿಸುತ್ತಾ, ಸಮಾಧಾನವಾಗಿ ಈ ಒಂದು ಟೆಕ್ನಿಕ್ ಅನ್ನ ಮಾಡಬೇಕಾಗುತ್ತದೆ. ನಂತರ ಒಂದು ಪ್ಲೇಟಿನ ಜೊತೆ ಒಂದು ಗ್ಲಾಸ್ ನೀರನ್ನು ಕೂಡ ಇಟ್ಟುಕೊಳ್ಳಬೇಕು. ಬೆಳಗ್ಗೆ 9:09ಕ್ಕೆ ಅಥವಾ ರಾತ್ರಿ ಒಂದು ಸಮಯದಲ್ಲಿ ನೀವು ಮಾಡಬಹುದು. ನಂತರ ಯಾವುದಾದರೂ ಒಂದು ಕ್ಯಾಂಡಲ್ನ ಸಹಾಯದಿಂದ ಅಥವಾ ಒಂದು ದೀಪದ ಸಹಾಯದಿಂದ ಈ ಒಂದು ಕಡ್ಡಿಯ ಗಂಟನ್ನು ಹಚ್ಚಿ
ನಂತರ ಈ ಒಂದು ಗಂಟನ್ನು ಪ್ಲೇಟ್ನ ಮೇಲೆ ಇಟ್ಟು ಪೂರ್ತಿಯಾಗಿ ಉರಿಯಲು ಬಿಡಿ. ಅದು ಎಷ್ಟು ಸಾಧ್ಯವೋ ಅಷ್ಟು ಉರಿಯಲಿ. ಈ ಒಂದು ಸಮಯದಲ್ಲಿ ಕೂಡ ನೀವು ಆ ಒಂದು ಕಡ್ಡಿ ಉರಿಯುವಾಗ ಆ ಒಂದು ಅಗ್ನಿಯನ್ನು ನೋಡುತ್ತಾ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಬೇಕು. ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಕೂಡ ನೀವು ಅಗ್ನಿದೇವನಿಗೆ ಹೇಳಿ ನಮಸ್ಕರಿಸಬೇಕು. ಅಂದ್ರೆ ನನ್ನ ಎಲ್ಲ ಇಚ್ಛೆಗಳು ಈಡೇರಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ 9 ಬಾರಿ ಹೇಳಿ. ಈ ರೀತಿಯಾಗಿ ಮಾಡೋದ್ರಿಂದ ಅಗ್ನಿದೇವರ ಆಶೀರ್ವಾದ ತುಂಬಾನೇ ಮುಖ್ಯ. ನೀವು ಯಾವುದಾದರೂ ಒಂದು ಕೆಲಸದಲ್ಲಿ ಸಕ್ಸಸ್ ಅನ್ನ ಕಾಣಬೇಕು, ನಿಮ್ಮ ಎಲ್ಲ ಇಚ್ಛೆಗಳು ತುಂಬಾನೇ ಫಾಸ್ಟ್ ಆಗಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಬೇಕು ಅಂತಂದ್ರೆ ಅದಕ್ಕೆ ಅಗ್ನಿದೇವರ ಆಶೀರ್ವಾದ ಕೂಡ ತುಂಬಾನೇ ಮುಖ್ಯವಾಗಿರುತ್ತದೆ. ಈ ರೀತಿಯಾಗಿ ಮಾಡಿದ ನಂತರ ಉಳಿದಿರತಕ್ಕಂತಹ ಪುಡಿ ಅಂದ್ರೆ ಆ ಒಂದು ಕಡ್ಡಿಯನ್ನು ಸುಟ್ಟಿರುವಂತಹ ಪುಡಿಯನ್ನು ಒಂದು ಮಣ್ಣಿನ ಪಾಟ್ ಅಂದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಗಿಡದ ಮಣ್ಣಿಗೆ ಹಾಕಿ ಅದರ ಮೇಲೆ ನಿಮ್ಮ ಬಳಿಯಲ್ಲಿರ್ತಕ್ಕಂತಹ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಆ ಒಂದು ಮಣ್ಣಿನ ಮೇಲೆ ಹಾಕಿ ಅದರ ಮೇಲೆ ಕೈಯಿಂದ 999 ಅಂದ್ರೆ 99 ಎಂದು ಬರೆಯಿರಿ. ತುಂಬಾ ಈಸಿ ಆಗಿರುವಂತಹ ತುಂಬಾ ಸರಳವಾಗಿರುವಂತಹ ಈ ಟೆಕ್ನಿಕ್ ಅನ್ನ ತಪ್ಪದೆ ಮಿಸ್ ಮಾಡದೆ ಈ ದಿನ ಮಾಡಿ ನೋಡಿ. ನಿಮ್ಮ ಎಲ್ಲ ಇಚ್ಛೆಗಳು ಈಡೇರುತ್ತದೆ. ಹಾಗೂ ಅಕಸ್ಮಾತ್ ಯಾರಾದರೂ ರಾತ್ರಿ ಸಮಯದಲ್ಲಿ ಅಂದ್ರೆ ಬೆಳಗ್ಗೆ ನನಗೆ ಮಾಡೋದಕ್ಕೆ ಆಗಿಲ್ಲ, ರಾತ್ರಿ ಸಮಯದಲ್ಲಿ ಅಂದ್ರೆ 9:09ಕ್ಕೆ ನಾನು ಈ ಒಂದು ಟೆಕ್ನಿಕ್ ಅನ್ನ ಮಾಡ್ತೀನಿ ಅನ್ನೋದಾದ್ರೆ ಈ ರೀತಿಯಾಗಿ ಟೆಕ್ನಿಕ್ ಅನ್ನ ಮಾಡಿ. ಆದ್ರೆ ಸಂಜೆ ಅಂದ್ರೆ ರಾತ್ರಿ ಸಮಯದಲ್ಲಿ ಈ ಒಂದು ಕಡ್ಡಿಯನ್ನು ಸುಟ್ಟಿರುವಂತಹ ಪುಡಿಯನ್ನು ಗಿಡಕ್ಕೆ ಹಾಕಬೇಡಿ. ಮರುದಿನ ಬೆಳಗ್ಗೆ ಈ ಒಂದು ಪುಡಿಯನ್ನು ಹಾಕಿ ನಂತರ ಅದರ ಮೇಲೆ ನೀರನ್ನು ಹಾಕಿ ನೀವು ಕೈಯಲ್ಲಿ 999 ಎಂದು ಬರೆಯಬೇಕು. ಹಗಲು ಮಾಡಿದರೆ ಮಾತ್ರ ಅಂದ್ರೆ ಬೆಳಗ್ಗೆ ಮಾಡಿದರೆ ಮಾತ್ರ ನೀವು ಈ ಒಂದು ಪುಡಿಯನ್ನು ಗಿಡಕ್ಕೆ ಹಾಕಬೇಕು. ಈ ರೀತಿಯಾಗಿ ಸರಳವಾಗಿರುವಂತಹ ಈ ಒಂದು ಟೆಕ್ನಿಕ್ ಅನ್ನ ಒಮ್ಮೆ ಮಾಡಿ ನೋಡಿ. ಕೇಳೋದಕ್ಕೆ ನಿಮಗೆ ತುಂಬಾನೇ ಲೆಂತಿ ಆಗಿದೆ, ದೊಡ್ಡದಾಗಿದೆ ಈ ಒಂದು ಪ್ರೊಸೆಸ್ ಅಂತ ಅನಿಸಬಹುದು. ಆದ್ರೆ ನಿಮ್ಮ ಎಲ್ಲ ಇಚ್ಛೆಗಳು ನಿಮ್ಮ ಬಯಕೆಗಳು ಈಡೇರಬೇಕು ಅಂತಂದ್ರೆ ಒಂದು 5 ಮಿನಿಟ್ಸ್ ಅಲ್ಲಿ ಆಗುವಂತಹ ಈ ಒಂದು ಕೆಲಸವನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೂ ಯಾರೆಲ್ಲ ಗುರುವಿನ ಆಶೀರ್ವಾದವನ್ನ ಸಿಗಬೇಕು ಹಾಗೂ ಗುರುವಿನ ದಯ ಆಗಬೇಕು ಅಂತಂದ್ರೆ ನಿಮ್ಮ ಜೀವನದಲ್ಲಿ ನೀವು ಈ ದಿನ ಗುರುವಿನ ನಾಮಸ್ಮರಣೆಯೊಂದಿಗೆ ಗುರುವಾರ ಬಂದಿರುವಂತಹ ವಿಶೇಷ ದಿನವಾಗಿರುವಂತಹ ಈ ದಿನ ಈ ಒಂದು ಕೆಲಸವನ್ನ ಒಮ್ಮೆ ಮಾಡಿ ನೋಡಿ. ಗುರುವಿನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟವನ್ನು ನೀವು ಕಳೆದುಕೊಳ್ಳಬಹುದು. ಈ ಯೂನಿವರ್ಸ್ ನಿಮ್ಮ ಎಲ್ಲ ಇಚ್ಛೆಗಳನ್ನು ಸಾಕಾರಗೊಳಿಸಲು ಅತ್ಯಂತ ಅದ್ಭುತವಾದಂತಹ ಸಮಯವನ್ನು ನಿಮಗಾಗಿ ನೀಡಿದೆ. ಈ ಒಂದು ಸಮಯವನ್ನು ತಪ್ಪದೇ ಮಿಸ್ ಮಾಡ್ಕೊಳ್ಳದೆ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಿ. ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಪುಟ್ಟ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಧನ್ಯವಾದಗಳು.